ಉತ್ತಮ ಆರೋಗ್ಯಕ್ಕೆ ಸಾಕಷ್ಟು ನಿದ್ರೆ ಅಗತ್ಯ. ಆದರೆ ಅತಿಯಾದ ನಿದ್ರೆಯನ್ನು ಕಡೆಗಣಿಸಬಾರದು. ಆರೋಗ್ಯವಂತ ವಯಸ್ಕರಿಗೆ ದಿನಕ್ಕೆ 7ರಿಂದ 9 ಗಂಟೆಗಳ ನಿದ್ರೆ ಸಾಕು ಅಂತ ತಜ್ಞರು ಹೇಳ್ತಾರೆ. ಯಾರಾದರೂ ನಿಯಮಿತವಾಗಿ 10 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು ನಿದ್ರೆ ಮಾಡಿದ್ರೆ, ಇದಾದ ಬಳಿಕವೂ ದಣಿವೆ ಕಡಿಮೆ ಆಗಿಲ್ಲ ಅಂದರೆ ಅದು ಆರೋಗ್ಯ ಸಮಸ್ಯೆಯ ಸಂಕೇತವಾಗಿರಬಹುದು. ಮಕ್ಕಳು, ಹದಿಹರೆಯದವರು, ಗರ್ಭಿಣಿಯರು ಮತ್ತು ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವ ಜನರಿಗೆ ಸಾಮಾನ್ಯಕ್ಕಿಂತ ಹೆಚ್ಚು ನಿದ್ರೆ ಬೇಕಾಗಬಹುದು. ಆದಾಗ್ಯೂ ಆರೋಗ್ಯವಂತ ವ್ಯಕ್ತಿಯು ನಿರಂತರವಾಗಿ ಅಗತ್ಯಕ್ಕಿಂತ ಹೆಚ್ಚು ನಿದ್ರೆ ಮಾಡಿದರೆ ಅದರ ಹಿಂದೆ ದೈಹಿಕ ಅಥವಾ ಮಾನಸಿಕ ಕಾರಣ ಇರಬಹುದು. ದೀರ್ಘಕಾಲದ ಅತಿಯಾದ ನಿದ್ರೆ ದೈಹಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತೆ ಎಂದು ತಜ್ಞರು ಅಭಿಪ್ರಾಯ ಪಡ್ತಾರೆ. ಇದು ತೂಕ ಹೆಚ್ಚಾಗುವ ಅಪಾಯವನ್ನು ಹೆಚ್ಚಿಸುತ್ತೆ ಮತ್ತು ದೇಹದ ಚಯಾಪಚಯ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ. ದೀರ್ಘಕಾಲದವರೆಗೆ ಮಲಗಿದ್ರೂ ಸಹ ಅನೇಕ ಜನ ಆಲಸ್ಯ, ತಲೆನೋವು ಮತ್ತು ಭಾರವನ್ನು ಅನುಭವಿಸ್ತಾರೆ. ಆರೋಗ್ಯ ಸಂಬಂಧಗಳು ಜೀವನ ಅಥವಾ ಧರ್ಮ ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಯಾವುದೇ ವೈಯಕ್ತಿಕ ಕಾಳಜಿಯನ್ನು ನೀವು ಹೊಂದಿದರೆ, ಅತಿಯಾದ ನಿದ್ರೆ ಹೆಚ್ಚಾಗಿ ಆಧಾರವಾಗಿರುವ ಆರೋಗ್ಯ ಸಮಸ್ಯೆಯನ್ನು ಸೂಚಿಸುತ್ತೆ. ಉಸಿರಾಟದ ತೊಂದರೆಗಳು ಅಥವಾ ಆಗಾಗ್ಗೆ ಎಚ್ಚರಗೊಳ್ಳುವಂತಹ ಕೆಲವು ನಿದ್ರೆಗೆ ಸಂಬಂಧಿಸಿದ ಪರಿಸ್ಥಿತಿಗಳು ವ್ಯಕ್ತಿಯು ಸಾಕಷ್ಟು ವಿಶ್ರಾಂತಿ ಪಡೆಯುವುದನ್ನು ತಡೆಯುತ್ತವೆ. ಪರಿಣಾಮವಾಗಿ ದೀರ್ಘಕಾಲದವರೆಗೆ ಮಲಗಿದ ನಂತರವೂ ವ್ಯಕ್ತಿಯು ದಣಿದಿರಬಹುದು. ಅನಿಯಮಿತ ದಿನಚರಿ, ಅತಿಯಾದ ಒತ್ತಡ, ಅಸಮತೋಲಿತ ಆಹಾರ ಮತ್ತು ಅತಿಯಾದ ಕೆಫಿನ್ ಅಥವಾ ಆಲ್ಕೋಹಾಲ್ ಸೇವನೆಯು ನಿದ್ರೆಯ ಚಕ್ರದ ಮೇಲೆ ಪರಿಣಾಮ ಬೀರುತ್ತದೆ. ಇದು ನಿದ್ರೆಯ ಗುಣಮಟ್ಟವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಹೆಚ್ಚಿನ ನಿದ್ರೆಯ ಅಗತ್ಯಕ್ಕೆ ಕಾರಣವಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಅತಿಯಾದ ನಿದ್ರೆಯು ಹಾರ್ಮೋನುಗಳ ಅಸಮತೋಲನ ಅಥವಾ ದೀರ್ಘಕಾಲದ ಕಾಯಿಲೆಗಳಿಗೆ ಸಂಬಂಧಿಸಿರಬಹುದು. ಥೈರಾಯ್ಡ್ ಸಮಸ್ಯೆಗಳು, ರಕ್ತದಲ್ಲಿನ ಸಕ್ಕರೆ ಅಸಮತೋಲನ ಮತ್ತು ಕೆಲವು ನರಮಂಡಲದ ಅಸ್ವಸ್ಥತೆಗಳು ವ್ಯಕ್ತಿಯನ್ನು ಹೆಚ್ಚು ನಿದ್ರಿಸುವಂತೆ ಮಾಡಬಹುದು. ಹಾಗಾದರೆ ಯಾವ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು? ಅತಿಯಾದ ನಿದ್ರೆಯ ಜೊತೆಗೆ ಈ ಕೆಳಗಿನ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಕೂಡಲೇ ಸಂಪರ್ಕಿಸೋದು ಬಹಳ ಮುಖ್ಯವಾಗುತ್ತೆ. ಮೊದಲನೇದಾಗಿ ಜೋರಾಗಿ ಗೊರಕೆ ಹೊಡೆಯುವುದು, ನಿದ್ರೆಯ ಸಮಯದಲ್ಲಿ ಉಸಿರಾಟದ ತೊಂದರೆ, ನಿರಂತರ ಆಯಾಸ, ಹಠಾತ್ ತೂಕ ಹೆಚ್ಚಾಗುವುದು, ದುರ್ಬಲ ಸ್ಮರಣೆ, ನಿದ್ರೆ ಮತ್ತು ದಿನವಿಡೀ ಏಕಾಗ್ರತೆಯ ಕೊರತೆ. ಈ ರೀತಿಯ ಕೆಲವು ಲಕ್ಷಣಗಳು ಕಂಡುಬಂದರೆ ತಕ್ಷಣಕ್ಕೆ ವೈದ್ಯರನ್ನು ಭೇಟಿ ಮಾಡೋದು ತುಂಬ ಒಳ್ಳೆಯದು. ಒಟ್ಟಾರೆ ಉತ್ತಮ ಆರೋಗ್ಯಕ್ಕೆ ಸಾಕಷ್ಟು ನಿದ್ರೆ ಅಗತ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಅತಿಯಾದ ನಿದ್ರೆಯನ್ನು ಮಾಡಿದರೆ ಅದನ್ನು ಕೂಡ ಕಡೆಗಣಿಸಬಾರದು. ಆರೋಗ್ಯವಂತ ವಯಸ್ಕರಿಗೆ 7ರಿಂದ 9 ಗಂಟೆ ನಿದ್ರೆ ಮಾಡೋದು ಮುಖ್ಯ. ಆದರೆ ಇದಕ್ಕಿಂತ ಹೆಚ್ಚಿನ ನಿದ್ರೆಯನ್ನು ನೀವು ಮಾಡ್ತಿದ್ರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ.